ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಾಸನ ಹುಡುಗ ಚೇತನ್ ಮಾತಾಡ್ತಿರೋದು. ಯಾವುದಾದ್ರೂ ಹೆಣ್ಮಗಳು ಮೇಲೆ ಅತ್ಯಾಚಾರ ಆದರೆ, ರೇಪ್ ಆದರೆ ಅವಳು ಅಲ್ಲೇ ಮಲಗಿ ಅದನ್ನು ಎಂಜಾಯ್ ಮಾಡಬೇಕು. ಇದು ನಾನು ಹೇಳ್ತಲ್ಲ, ಒಬ್ಬ MLA ಸದನದಲ್ಲಿ ಹೇಳ್ತಿರೋದು. ಎಲ್ಲರೂ ತಪ್ಪದೆ ಈ ವಿಡಿಯೋ ನೋಡ್ಕೊಂಬನ್ನಿ. Lie down and enjoy it. Lie down and enjoy it. That's exactly the... Saying, I said there is a proverb in English, nothing more than that. So you think that is also a snake. ನೋಡಿದ್ರಲ್ಲ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ MLA ರಮೇಶ್ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ. ಈ ಥರ ಹೇಳಿದರೂ ಕೂಡ ಮುಂದ್ಗಡೆ ಕೂತಂತಹ BJP ಸ್ಪೀಕರ್ ಹಾಗೂ ಪಕ್ಕದಲ್ಲಿ ಕೂತಂತಹ MLAಗಳು ಯಾವುದೇ ರೀತಿ ಧ್ವನಿ ಎತ್ತಲಿಲ್ಲ. ಇವರೆಲ್ಲ ರಾಷ್ಟ್ರಾಭಿವೃದ್ಧಿ, ರಾಜ್ಯಾಭಿವೃದ್ಧಿ, ಜನಗಳ ರಕ್ಷಣೆ, ಇವರ ಮನಸ್ಥಿತಿ ಇವ್ರುಗಳೇ ಹೀಗಿರಬೇಕಾದ್ರೆ ಅನ್ಯಾಯಗಳಿಗಾದರ ನ್ಯಾಯ ಕೊಡಿಸ್ತಾರ? ಚಾನ್ಸೇ ಇಲ್ಲ. ಆತ ಹೇಳಿದ್ದು ಯಾವ ರೀತಿ ಇತ್ತು ಅಂದರೆ, ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಗ್ಯಾರಂಟಿ ಆಗಿತ್ತು. ಅಂದರೆ ಹೆಣ್ಮಕ್ಳ ದೇಹನ ಅವ್ರಿಗಾಗೋ ಅತ್ಯಾಚಾರನ ಇವ್ರು ಕೂಡ ಒಂದು ಗ್ಯಾರಂಟಿ ಅಂದ್ಕೊಂಡಿದ್ದೀರಾ? ಆತ ಸದನದಲ್ಲಿ ಕೂತು ಹೇಳಿದ್ದು ಒಂದು ಸ್ಟೇಟ್ಮೆಂಟು ಅಲ್ಲ, ಜೋಕು ಅಲ್ಲ, ಅತಿ ದೊಡ್ಡ ಅಫೆಕ್ಟ್ಸ್. ನಮ್ಮ MLAನೇ ಹೇಳಿದರೆ ರೇಪ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಏನಾರು ಕಾಮಕರು ಯೋಚನೆ ಮಾಡಿಬಿಟ್ರೆ, ಈ ಥರ ನೀ ಕೊಟ್ಟ ಸ್ಟೇಟ್ಮೆಂಟು ಇಡೀ ನಮ್ಮ ಹೆಣ್ಮಕ್ಳ ಸಮಾಜಕ್ಕೆ ಯಾವ ರೀತಿ ಹೇಳ್ತಿದೆ ಅಂದರೆ, ನಿನ್ನ ಶರೀರ ನಿನ್ನದಲ್ಲ, ಪಬ್ಲಿಕ್ ಪ್ರಾಪರ್ಟಿ. ಅತ್ಯಾಚಾರ ಅಂದರೆ ಗಂಡು ಹೆಣ್ಣು ಮದುವೆಯಾಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋದಲ್ಲ. ಅತ್ಯಾಚಾರ ಅಂದರೆ ಅದು ಅಪರಾಧ. ಇಷ್ಟೆಲ್ಲ ಆದಮೇಲೂ ಆತನ ಅಧಿಕಾರವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ಳೋದು ಬಿಟ್ಟು ಸೈಲೆಂಟ್ ಆಗಿದೆ ಅಂದರೆ ಇದು ಮೌನ ಅಲ್ಲ.